ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಅಲ್ಲಿ ಸುಮಾರು ಮನಸ್ತಾಪಗಳಾಗುತ್ತೆ. ಮನಸ್ತಾಪ ಯಾಕೆ ಬರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, 4 ಟಿಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಗಂಡ ಹೆಂಡತಿ ಅಥವಾ ಲವ್ವರ್ಸ್ ಈ ಸಂಬಂಧ ಅಂತ ಹೇಳಿದ್ರೆ ಕಾಮನ್ ಆಗಿ, ಯಾಕಂದರೆ ಯಾರೂ ಪರ್ಫೆಕ್ಟ್ ಇಲ್ಲ, ಇಲ್ಲಿ ತಪ್ಪುಗಳು ಮಾಡೋದು ಸಹಜ. ಬಟ್ ಅದನ್ನು ಬರದಂಗೆ ಕಾಪಾಡ್ಕೊಳ್ಳೋಕೆ ಏನು ಮಾಡೋದು, ಮುನ್ನೆಚ್ಚರಿಕೆ ಏನು ಮಾಡಬೇಕಾಗತ್ತೆ, ಕ್ರಮಗಳು ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋಕೆ ಏನು ಮಾಡಬೇಕು ಅಂತೇಳಿ ಒಂದು ವಿಡಿಯೋದಲ್ಲಿ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ, ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಟಿಪ್ಸನ್ನ ನೋಡ್ಕೊಂಬರೋಣ. ಫಸ್ಟ್ ಬಂದು ಪ್ರಾಬ್ಲಮ್ ಆದಾಗ ಕುತ್ಕೊಂಡು ಮಾತಾಡುವಂಥದ್ದು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆದಾಗ ಕುತ್ಕೊಂಡು ಮಾತಾಡುವಂಥ ಒಂದು ವಿಚಾರಗಳು ಯಾರಿರುತ್ತೆ, ಆ ಒಂದು ಹಾಬಿ ಅಂತ ಹೇಳ್ತೀವಿ ನಾವು, ಅದು ಯಾರಿಗಿರುತ್ತೆ ಕುತ್ಕೊಂಡು ಮಾತಾಡುವಂಥದ್ದು, ಡೆಫಿನೆಟ್ಲಿ ಸರಿ ಹೋಗುತ್ತೆ. ನೋಡಿ, ಒಂದು ಊರಂದ ಮೇಲೆ ಒಂದು ಜಗಳಗಳಾಗುತ್ತೆ, ಅಲ್ಲಿ ಪಂಚಾಯತಿ ಮಾಡೋದ್ರ ಮುಖಾಂತರ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಲ್ವಾ. ಅಂದರೆ ಯಾವಾಗ ನಾವು ಪಂಚಾಯತಿ ಕೂರ್ತೀವಿ ಅಲ್ಲಿ ಸಾಲ್ವ್ ಮಾಡ್ತೀವಿ. ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ಸಂಬಂಧದ ಮಧ್ಯೆ ಪ್ರಾಬ್ಲಮ್ ಆದಾಗ ಕುತ್ಕೊಂಡು ಇಬ್ಬರ ಪಂಚಾಯತಿ ಮಾಡಿ ಸರಿ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇದ್ದಾಗ ಮಾತ್ರ ಮನಸ್ತಾಪ ಕಡಿಮೆ ಆಗುತ್ತೆ, ಅಲ್ಲಿಂದ ಮುಂದೆ ಹೋಗ್ಬೋದು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡ್ಕೊಂಬರೋಣ. ಫೋನ್ ಲಾಕ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಎಷ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ ಲವ್ವರ್ ಸಂಬಂಧ ಏನಿರುತ್ತೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋಕ್ಕೆ ಸಾಧ್ಯನೇ. ಲಾಕ್ನ ಹೈಡ್ ಮಾಡಿಟ್ಟಿರ್ತಾರೆ, ನನ್ನ ವಾಟ್ಸಪ್ನ ನನ್ನ ಮಿಸ್ಸಸ್ ನೋಡಬಾರ್ದು, ಈ ಥರದೊಂದು ಇರುತ್ತೆ ಎಷ್ಟೋ ಸಂಬಂಧಗಳಲ್ಲಿ. ಅಥವಾ ಹಸ್ಬೆಂಡ್ದು ವೈಫ್ ನೋಡಬಾರ್ದು, ವೈಫ್ದು ಹಸ್ಬೆಂಡ್ ನೋಡಬಾರ್ದು, ಈ ಥರದ್ದು ಒಂದು ಹೈಡ್ ಇರಬಾರ್ದು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹಾಗಿದ್ದಾಗ ಅಲ್ಲಿ ಮನಸ್ತಾಪ ಬರಲ್ಲ, ಅನುಮಾನ ಅನ್ನೋದು ಹುಟ್ಟಲ್ಲ. ಓಕೆ, ಇದು ಎರಡನೇ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ, ವಿಚಾರಗಳನ್ನು ಯಾವುದೇ ಕಾರಣಕ್ಕೆ ಹೈಡ್ ಮಾಡಬೇಡಿ. ಸಪೋಸ್ ಹೊರಗಡೆ ಏನೋ ನಡೀತು, ಅಥವಾ ನಿಮ್ಗೆ ಗೊತ್ತಿರೋ ವಿಚಾರ ಆಫೀಸ್ನಲ್ಲಿ ಏನೋ ನಡೀತು, ಅಥವಾ ಹೆಂಡತಿ ಆಫೀಸ್ ಕೆಲಸ ಮಾಡ್ತಿರ್ಬೋದು, ಗಂಡನೂ ಮಾಡ್ತಿರ್ಬೋದು, ಅಥವಾ ಯಾರೋ ಲವರ್ಸ್ ಇರ್ಬೋದು, ಏನೇ ವಿಚಾರಗಳಿದ್ರು ಕೂಡ ಒಬ್ರಿಗೊಬ್ರು ಶೇರ್ ಮಾಡಬೇಕು. ಇಲ್ಲಿ ಗಂಡ ಎಲ್ಲ ವಿಚಾರ ಶೇರ್ ಮಾಡ್ತಾನೆ, ಹೆಂಡತಿ ಏನು ಹೇಳ್ತಾ ಇಲ್ಲ, ಅಥವಾ ಹೆಂಡತಿ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ತಿದ್ದಾಳೆ, ಗಂಡ ಏನು ಹೇಳ್ತೀರ, ಹಂಗೆ ಇರಬಾರ್ದು. ಇಬ್ಬರು ಇದ್ದಾಗ ಮಾತ್ರ ಎರಡೂ ಸೈಡಿಂದ ಇರಬೇಕು ಅದೇ ಥರದ್ದು. ಇಲ್ಲಿ ಯಾವುದೇ ಒಂದು ಪಾಯಿಂಟಲ್ಲಿ ಒಬ್ಬರಷ್ಟೇ ಮಾಡಿ ಇನ್ನೊಬ್ರು ಮಾಡ್ತಿಲ್ಲ ಅಂದಾಗಲೂ ಕೂಡ ಅದು ಮನಸ್ತಾಪ ಅನ್ನೋದು ಹಾಗೆ ಉಳಿದೋಗುತ್ತೆ, ಗ್ಯಾಪ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸರಿ ಹೋಗಲ್ಲ ಸಂಬಂಧ. ಓಕೆ, ಯಾವ ವಿಚಾರಗಳನ್ನು ಕೂಡ ನೀವು ಹೈಡ್ ಮಾಡಿ ಇಟ್ಕೋಬೇಡಿ. ಇದು 3ನೇ ಪಾಯಿಂಟ್. ಆ್ಯಂಡ್ 4ನೇ ಪಾಯಿಂಟ್ ನೋಡ್ಕೊಂಬರೋಣ. ಕೋಪವನ್ನು ಕ್ಯಾರಿ ಮಾಡಬಾರ್ದು. ಈ ಸಂಬಂಧದೊಳಗಡೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಮುನಿಸು ಅಂತ ಹೇಳ್ತೀವಿ, ಅದು ಅರ್ಧ ಗಂಟೆ ಮೇಲೆ ಮೀರಬಾರ್ದು. ಎಂಥದ್ದಿದ್ರು ಹಬ್ಬ ಅಂದರೆ ಒಂದು ದಿನ ಇರಬೇಕು. ಅದ್ರ ಮೇಲೆ ಆ ಕೋಪನ ನೀವು ಅದನ್ನೇ ಕ್ಯಾರಿ ಮಾಡ್ತಾ ಹೋದರೆ ಸಂಗಾತಿನ ಬಿಡಬೇಕಾಗತ್ತೆ ನೀವು, ರೈಟ್. ಸಂಗಾತಿ ಇರ್ಬೋದು ಅಥವಾ ಲವರ್ಸ್ ಇರ್ಬೋದು, ಯಾರೇ ಇರ್ಬೋದು ಸಂಬಂಧದಲ್ಲಿ. ಸೊ ಕೋಪವನ್ನು ಕ್ಯಾರಿ ಮಾಡಿದ್ರೆ ಏನು ಸಿಗೋಕ್ಕೆ ಸಾಧ್ಯ ನಮಗೆ? ಏನೂ ಸಿಗೋಕ್ಕೆ ಸಾಧ್ಯ ಇಲ್ಲ ನಮಗೆ. ಸೊ ಕೋಪನ ಸಾಯಿಸಿದಾಗ ಜೊತೆಗಿರೋ ಸಂಗಾತಿ ಉಳಿತಾಳೆ ಜೀವನದಲ್ಲಿ. ಮದುವೆ ಆಗಿರೋ ಉದ್ದೇಶ ಬಾಳಿ ಬದುಕೋಕ್ಕೆ. ಸಂಬಂಧಗಳಲ್ಲಿ ತಪ್ಪು ಮಾಡಿದಾಗ ಕೋಪ ಬರೋದು ಸಹಜನೇ, ರೈಟ್. ಅದಕ್ಕೆ ದೊಡ್ಡವರೊಂದು ಗಾದೆ ಮಾತು ಹೇಳಿದ್ದಾರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಇರಬೇಕು ಅಂತೇಳಿ. ಸೊ ನಮ್ಮ ಎಂಥ ಕೋಪ ಇದ್ದರೂ ಅರ್ಧ ಗಂಟೆ ಮೇಲೆ ಯಾರೋ ಒಬ್ರು ಸಾರಿ ಕೇಳಬೇಕು, ಅಗೇನ್ ಮತ್ತೆ ಮೂವ್ ಆನ್ ಆಗಬೇಕು. ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ 100% ಇಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಮನಸ್ತಾಪ ಏನಾಗಿರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಮನಸ್ತಾಪ ನೆಕ್ಸ್ಟ್ ಆಗ್ದಂಗೂ ಕೂಡ ಇರ್ಬೋದು, ಅಷ್ಟು ಯೂಸ್ಫುಲ್ ಇರ್ತಕ್ಕಂಥ ಟಿಪ್ಸ್ ಇದೆ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.